ಎಲ್ಲ ತಗೊಂಡು ಜಮೀನು ಎಲ್ಲ ಚೆನ್ನಾಗಿ ತಗೊಂಡು ಒಳ್ಳೆ ಶ್ರೀಮಂತ ಆಗೋಗ್ತಾನೆ. ಅದಾದ್ಮೇಲೆ ಮದುವೆ ಆಗುತ್ತೆ, ಒಂದು ಮಗು ಆಗುತ್ತೆ. ಆ ಮಗುಗೆ ಫಾರಿನಲ್ಲೆಲ್ಲ ವಿದ್ಯಾಭ್ಯಾಸ ಕಳಿಸ್ತಾರೆ, ಎಜುಕೇಷನ್ಗೆ. ಇಂಡಿಯಾದಲ್ಲೆಲ್ಲ ಆಯಿತು, ಫಾರಿನಲ್ಲೆಲ್ಲ ಹೋಗಿ ಬರಲಿ ಅಂತ. ಅಲ್ಲಿ ಹೋಗಿ ಎಲ್ಲ ಚೆನ್ನಾಗಿ ಓದ್ತಾನೆ. ಆಮೇಲೆ ಅವನಿಗೆ ಏನೋ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆಗೆ ಎಷ್ಟು ಮೆಡಿಸಿನ್ಗೆ ಎಷ್ಟು ಖರ್ಚು ಮಾಡಿದ್ರು, ನಂತರ ಇರೋ ದುಡ್ಡೆಲ್ಲ ಖರ್ಚು ಮಾಡಿದ್ರು ಆಗಲ್ಲ. ಕೊನೆಗೆ ಏನು ಮಾಡ್ತಾನೆ, ಅವನ ಆಸ್ತಿ ಅಂತಸ್ತು ಎಲ್ಲ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ನು ಬದುಕಿದ್ದಾನೆ, ನಮಗೆ ನೋಡ್ಕೊಳ್ಳೇಬೇಕಲ್ಲ, ಮಗ ಅಲ್ವಾ. ಸೊ ಎಲ್ಲ ಮಾಡ್ಬಿಟ್ಟೆಲ್ಲ ಹೋಗ್ತಾನೆ. ಅವ್ನ ಕಾಯಿಲೆ ಎಂತಂದ್ರೆ ಅವ್ನ ಮುಖ ಎಲ್ಲ ಒಂಥರ ಸುಕ್ಕಾಗ್ಬಿಟ್ಟು ಫುಲ್ಲು ಏಜೆಡ್ ಥರ ಆಗ್ಬಿಟ್ಟು ತುಂಬ ಒಂಥರ ಆಗ್ಬಿಟ್ಟಿರ್ತಾನೆ. ತುಂಬ ಚೆನ್ನಾಗಿರ್ತಾನೆ. ಆ ಕಾಯಿಲೆಯಿಂದ ಹಂಗೆ ಆಗೋಗ್ತಾನೆ. ಒಂದು ದಿವಸ ಐಸಿಯಲ್ಲಿ ಅವ್ರ ಅಪ್ಪನ ಕೇಳ್ತಾನೆ, ನಾನು ದುಡ್ಡು ಸಿಕ್ಕಿದ್ ನಾನು ನಿಮಗೆ ಅಂತ ಕೇಳ್ತಾನೆ. ಯಾಕಂದರೆ ಅಷ್ಟು ಇದಾಗೋಗಿರ್ತಾನೆ ಅವನು. ಅವರಪ್ಪ ಕೇಳ್ತಾರೆ, ಯಾಕೆ ಮಗನೇ ನನ್ನ ಮಗ ನನಗೆ ದುಡ್ಡು ಸಿಗಲ್ವಾ ಅಂತ ಕೇಳಿದ್ರೆ, ಅವಾಗಂತಾನೆ, ನಾನು ನಿನ್ನ ಮಗ ಅಲ್ಲ, ನಿನ್ನ ಫ್ರೆಂಡು, ನನ್ನ